ಮೋದಿ ಸಂಪುಟಕ್ಕೆ ಈಗ ಭರ್ಜರಿ ಸರ್ಜರಿ ಆಗ್ತಾ ಇದೆ ನೋಡಿ. ಕಮಲಪಾಳ್ಯದಲ್ಲಿ ಭಾರಿ ಬದಲಾವಣೆ, ದೊಡ್ಡ ಮಟ್ಟದ ಬದಲಾವಣೆಗೆ ಮೋದಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಈಗ ಭರ್ಜರಿ ಸರ್ಜರಿ ಆಗಲಿದೆ. ದೊಡ್ಡ ಮಟ್ಟದಲ್ಲಿ ಬದಲಾವಣೆ, ಕಮಲಪಾಳ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಮೋದಿ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಳೆ ತಲೆಗಳು ಔಟ್ ಆಗುತ್ತೆ, ಹೊಸಬರು ಇನ್ ಆಗ್ತಾರೆ. ಅಂದ್ರೆ ಯಾರೆಲ್ಲ ಹಿರಿಯರಿದ್ದಾರೆ ಅವರೆಲ್ಲರೂ ಔಟ್, ಹೊಸಬರಿಗೆ ಇನ್. ನಾಳೆಯೇ ಅಧಿಕೃತ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಹಿರಿಯರಿದ್ದಾರೆ ಅವರಿಗೆ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಇದೆ. ಹೊಸಬರಿಗೆ ಅವಕಾಶವನ್ನು ಕೊಡಲು ಮೋದಿ ಸರ್ಕಾರ ಈಗ ಮುಂದಾಗಿದೆ. ಯಾಕಂದ್ರೆ ಪಕ್ಷ ಸಂಘಟನೆಗೆ ಹೊಸ ಮುಖಗಳು ಬೇಕಾಗಿದೆ. ಹಾಗಾಗಿ ಹೊಸಬರಿಗೆ ಮಣೆ ಹಾಕುವಂಥದ್ದು, ಹಿರಿ ತಲೆಗಳಿಗೆ ಗೇಟ್ ಪಾಸ್ ನೀಡುವಂತಹ ಸಾಧ್ಯತೆ ಇದೆ. ಈ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆಲ್ಲ ಗೇಟ್ ಪಾಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳಿದೆ. ನಾಳೆ ಅಧಿಕೃತ ಘೋಷಣೆ ಆಗುವಂತಹ ಸಾಧ್ಯತೆ ನೋಡಿ. ಮೋದಿ ಕ್ಯಾಬಿನೆಟ್ನಲ್ಲಿ ಭರ್ಜರಿ ಸರ್ಜರಿ ಆಗಲಿದೆ. ನಾಳೆಯೇ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬರುವಂತಹ ಸಾಧ್ಯತೆ ಇದೆ. ಭಾರಿ ಬದಲಾವಣೆ ಆಗುತ್ತೆ ಬಿಜೆಪಿಯಲ್ಲಿ. ದೊಡ್ಡ ಮಟ್ಟದ ಬದಲಾವಣೆಗೆ ಈಗ ಮೋದಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಳೆ ತಲೆಗಳು ಔಟ್ ಆಗುವಂಥದ್ದು, ಹೊಸಬರು ಇನ್ ಆಗುವಂತಹ ಸಾಧ್ಯತೆ ಇದೆ. ನಾಳೆಯೇ ಅಧಿಕೃತ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು ಈಗ ಕ್ಯಾಬಿನೆಟ್ ವಿಚಾರವಾಗಿ ಈಗ ಭರ್ಜರಿ ಸರ್ಜರಿ ಆಗಲಿರುವಂಥದ್ದು. ಇಲ್ಲಿ ಹಿರಿಯ ಅಂದರೆ ಹಳೆ ನಾಯಕರಿಗೆ ಗೇಟ್ ಪಾಸ್ ಸಿಕ್ಕಿ ಹೊಸ ನಾಯಕರಿಗೆ ಅವಕಾಶವನ್ನ ಮೋದಿ ಸರ್ಕಾರ ನೀಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹಳೆ ತಲೆಗಳು ಔಟ್, ಹೊಸ ತಲೆಗಳಿಗೆ ಅವಕಾಶವನ್ನ ನೀಡುತ್ತಾ ಅಂತ PM ಮೋದಿ ನೇತೃತ್ವದ ಸಚಿವ ಸಂಪುಟಕ್ಕೆ ಈಗ ಸರ್ಜರಿ ನಡೀತಾ ಇರುವಂಥದ್ದು. ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ. 2029 ಚುನಾವಣೆ ಗೆಲುವಿಗೆ ಈಗಿನಿಂದಲೇ ತಯಾರಿಯನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಸಂಪುಟದಲ್ಲಿ ಯುವಕರಿಗೆ ಹೆಚ್ಚು ಆದ್ಯತೆಗೆ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ದೀರ್ಘಕಾಲದಿಂದ ಅಧಿಕಾರದಲ್ಲಿ ಯಾರೆಲ್ಲ ಇದ್ದಾರೆ ನಾಯಕರು ಅಂಥವರಿಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ. ಸಂಪುಟಕ್ಕೆ ಚುರುಕು ನೀಡಲು ಮೇಜರ್ ಸರ್ಜರಿಯನ್ನ ಮಾಡಲಾಗ್ತಾ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಬದಲಾವಣೆಗೆ ಈಗ ಮುಂದಾಗಿದ್ದಾರೆ. PM ಮೋದಿ ನೇತೃತ್ವದ ಸಚಿವ ಸಂಪುಟಕ್ಕೆ ಭರ್ಜರಿ ಸರ್ಜರಿ. ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಎದ್ದೇಳ್ತಿದೆ. 2029 ಚುನಾವಣೆಯ ಗೆಲುವಿನ ದೃಷ್ಟಿಯಿಂದ ಈಗಲೇ ತಯಾರಿಯನ್ನ ಮಾಡಿಕೊಳ್ತಾ ಇರುವಂಥದ್ದು ಬಿಜೆಪಿ. ನಾಳೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಬಗ್ಗೆ ಮಾಹಿತಿ ಘೋಷಣೆ ಆಗುತ್ತೆ. ಸಂಪುಟದಲ್ಲಿ ಈ ಬಾರಿ ಯುವಕರಿಗೆ ಹೆಚ್ಚು ಆದ್ಯತೆಯನ್ನ ನೀಡುವ ಸಾಧ್ಯತೆ ಇದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಬಲವರ್ಧನೆಗೆ ಒತ್ತು ನೀಡಲಾಗ್ತಾ ಇರುವಂಥದ್ದು. ನಿತಿನ್ ನಬೀನ್ ಅಧ್ಯಕ್ಷರಾದಂತಹ ಬಳಿಕ ಬದಲಾವಣೆಯ ಪರ್ವ ಆಗ್ತಾ ಇದೆ ಬಿಜೆಪಿಯಲ್ಲಿ. ಈಗಾಗಲೇ ರಾಷ್ಟ್ರೀಯ ಪದಾಧಿಕಾರಿಗಳ ಸಮಿತಿ ಪುನರ್ರಚನೆಯಾಗಿರುವಂಥದ್ದು. ಪದಾಧಿಕಾರಿಗಳ ಸಂಖ್ಯೆ 45ರಿಂದ 60ಕ್ಕೆ ಹೆಚ್ಚಿಸಲು ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ. ಪಕ್ಷ ಸಂಘಟನೆಗೆ ಒತ್ತು ನೀಡಲು ಬದಲಾವಣೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಹಿರಿಯರ ಅನುಭವವನ್ನ ಸಂಘಟನೆಗೆ ಬಳಸಿಕೊಳ್ಳಲು ಪ್ಲಾನ್ ರೂಪಿಸಲಾಗ್ತಾ ಇರುವಂಥದ್ದು. ಅಂದ್ರೆ ಹೊಸಬರಿಗೆ ಅವಕಾಶವನ್ನು ನೀಡಿ ಹಿರಿಯರ ಅನುಭವವನ್ನ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಬದಲಾವಣೆಗೆ ಮುಂದಾಗಿದ್ದು, ನಿತಿನ್ ನಬೀನ್ ಅಧ್ಯಕ್ಷರಾದ ಬಳಿಕ ಬದಲಾವಣೆಯ ಮಹಾಪರ್ವ ಆಗ್ತಾ ಇದೆ ಈಗ ಬಿಜೆಪಿಯಲ್ಲಿ. ನಿತಿನ್ ನಬೀನ್ ಅಧ್ಯಕ್ಷರಾದಂತಹ ಬಳಿಕವಾಗಿ ಈಗಾಗಲೇ ರಾಷ್ಟ್ರೀಯ ಪದಾಧಿಕಾರಿಗಳ ಸಮಿತಿ ಪುನರ್ರಚನೆಗೆ ಬಿಜೆಪಿ ಮುಂದಾಗಿದೆ.